ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಡೈಮಂಡ್ ಕೆಲ ದಿನಗಳಿಂದ ಭಾರಿ ಚರ್ಚೆಯಲ್ಲಿರೋ ವಸ್ತು ಇದು. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾದ ಪ್ರಥಮ ಮಹಿಳೆ ಜಿಲ್ ಬೈಡನ್ಗೆ ಡೈಮಂಡ್ ಗಿಫ್ಟ್ ಕೊಟ್ಟಿದ್ರು ಅನ್ನೋ ವಿಚಾರ ಗೊತ್ತಾಗ್ತಿದ್ದಂತೆ ಚರ್ಚೆ ಆಕಾಶದೆತ್ತರಕ್ಕೆ ಹೋಗಿತ್ತು. ಮೋದಿ 17 ಲಕ್ಷದ ವಜ್ರ ಕೊಟ್ರಂತೆ ಅನ್ನೋ ಗುಲ್ಲೇ ಗುಲ್ಲು. ಆದರೆ ವಿದೇಶಾಂಗ ಇಲಾಖೆ ಇದಕ್ಕೆ ಸ್ಪಷ್ಟನೆ ಕೊಟ್ಟ ಮೇಲೆ ಗೊತ್ತಾಗಿದ್ದು ಅದರ ಮೌಲ್ಯ 17 ಲಕ್ಷವೂ ಅಲ್ಲ, ಅದು ಅಪ್ಪಟ ವಜ್ರವೂ ಅಲ್ಲ, ಲ್ಯಾಬ್ನಲ್ಲಿ ತಯಾರಾದ ಡೈಮಂಡ್ ಅನ್ನೋ ಸತ್ಯ. ಡೈಮಂಡ್ ಗುಂಗಲ್ಲಿದ್ದ ಜನಕ್ಕೆ ಏನಪ್ಪ ಇದು ಲ್ಯಾಬ್ ಗ್ರೋನ್ ಡೈಮಂಡ್ ಅಂದ್ರೆ ಅನ್ನೋ ಹೊಸ ಹುಳ ತಲೆಯಲ್ಲಿ ಕೊರೆಯೋಕ್ ಶುರುವಾಯಿತು. ಭಾರತೀಯರಿಗೆ ಈ ಲ್ಯಾಬ್ ಗ್ರೋನ್ ಡೈಮಂಡ್ ಬಗ್ಗೆ ಗೊತ್ತಿದ್ರು ಎಲ್ಲರಿಗೂ ಎಲ್ಲ ವಿಚಾರ ಗೊತ್ತಿರಬೇಕಂತ ಏನೂ ಇಲ್ವಲ್ಲ. 140 ಕೋಟಿಗೂ ಹೆಚ್ಚು ಜನ ಸಂಖ್ಯೆ ಇರೋ ಭಾರತದಲ್ಲಿ ಬಹುತೇಕರಿಗೆ ಲ್ಯಾಬ್ ಗ್ರೋನ್ ಡೈಮಂಡ್ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಇದು ಒರಿಜಿನಲ್ ವಜ್ರದ ಫಸ್ಟ್ ಕಾಪಿ ಅನ್ಕೊಂಡಿರಬಹುದು. ಹಾಗಿದ್ರೆ ಲ್ಯಾಬ್ ಗ್ರೋನ್ ಡೈಮಂಡ್ ಅಂದ್ರೇನು? ಅದಕ್ಕೆ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇದೆಯಾ? ಅದರಲ್ಲೂ ಚಿನ್ನಾಭರಣಗಳನ್ನ ಅತಿ ಹೆಚ್ಚು ಇಷ್ಟಪಡೋ ಭಾರತೀಯ ಮಾರ್ಕೆಟ್ನಲ್ಲಿ ಈ ವಜ್ರಕ್ಕಿರೋ ಬೇಡಿಕೆ ಎಷ್ಟು? ಇದಕ್ಕೆ ಉತ್ತರ ಈ ವಿಡಿಯೋದಲ್ಲಿದೆ. ಲ್ಯಾಬ್ ಗ್ರೋನ್ ಅಂದ್ರೆ ಹೆಸರೇ ಹೇಳುವಂತೆ ಲ್ಯಾಬ್ನಲ್ಲಿ ತಯಾರಿಸಿದ್ದು, ಉತ್ಪತ್ತಿಯಾಗಿದ್ದು, ಮಾನವ ನಿರ್ಮಿತ ಅಂತ ಗೊತ್ತಾಗುತ್ತೆ. ಇದನ್ನ ಸಿಂಥೆಟಿಕ್ ವಜ್ರ ಅಂತಲೂ ಕರೀತಾರೆ. ಕೆಲವು ನಿರ್ದಿಷ್ಟ ರಾಸಾಯನಿಕಗಳನ್ನ ಬಳಸಿ ಈ ವಜ್ರಗಳನ್ನ ಪ್ರಯೋಗಾಲಯಗಳಲ್ಲಿ ತಯಾರಿಸಲಾಗುತ್ತೆ. ಅಪ್ಪಟ ವಜ್ರಗಳನ್ನ ಮೈನಿಂಗ್ ಮಾಡೋ ಮೂಲಕ ವಜ್ರದ ಗಣಿಗಳಿಂದ ತೆಗೆಯಲಾಗುತ್ತದೆ. ಅಸಲಿ ವಜ್ರಗಳು ಉತ್ಪತ್ತಿಯಾಗಲು ಬೇಕಾಗುವ ಕೆಮಿಕಲ್ಗಳನ್ನೇ ಇಲ್ಲಿ ಲ್ಯಾಬ್ನಲ್ಲಿ ಬಳಸ್ತಾರೆ. ಐಸೋಟ್ರೋಪಿಕ್ 3D ಮಾದರಿಯಲ್ಲಿ ಪ್ಯೂರ್ ಕಾರ್ಬನ್ ಅನ್ನ ಕ್ರಿಸ್ಟಲೈಸ್ ಮಾಡಿ ಈ ಸಿಂಥೆಟಿಕ್ ಅಥವಾ ಲ್ಯಾಬ್ ಗ್ರೋನ್ ಡೈಮಂಡ್ಗಳನ್ನು ತಯಾರಿಸಲಾಗುತ್ತೆ. ಇನ್ನು ಸುಲಭವಾಗಿ ಹೇಳಬೇಕಂದ್ರೆ ಈ ವಜ್ರಗಳು ಟೆಸ್ಟ್ ಟ್ಯೂಬ್ ಬೇಬಿಗಳಿದ್ದಂತೆ. ಅಸಲಿ ವಜ್ರಕ್ಕೂ ಈ ಲ್ಯಾಬ್ ಗ್ರೋನ್ ಡೈಮಂಡ್ಗಳಿಗೂ ಸಹಜವಾಗಿ ನೋಡಿದ್ರೆ ಯಾವುದೇ ವ್ಯತ್ಯಾಸಗಳು ಇರಲ್ಲ. ಆದರೆ ಅಸಲಿ ವಜ್ರಗಳಿಗೆ ಇವು ಕನ್ನಡಿಯಲ್ಲಿ ಕಾಣಿಸೋ ಪ್ರತಿರೂಪ ಇದ್ದಂತೆ. ಅಷ್ಟು ಎಕ್ಸಾಕ್ಟ್ ಆಗಿ ರಿಯಲ್ ಡೈಮಂಡ್ ನಂತೆಯೇ ಇರುತ್ತೆ. ಆದರೆ ಅಸಲಿ ವಜ್ರಕ್ಕಿಂತ ಈ ಲ್ಯಾಬ್ ಉತ್ಪಾದಿತ ವಜ್ರಗಳ ಬೆಲೆ 30-40% ಕಡಿಮೆ ಇರುತ್ತೆ. ಇದೇ ಕಾರಣಕ್ಕೆ ಈಗ ಮದುವೆ ಸಮಾರಂಭಗಳಲ್ಲಿ ಲ್ಯಾಬ್ ಗ್ರೋನ್ ಡೈಮಂಡ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿರೋದು. ಆದರೆ ಭಾರತದಲ್ಲಿ ಇದರ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತೇ ಇಲ್ಲ. ಈ ಲ್ಯಾಬ್ ಗ್ರೋನ್ ಡೈಮಂಡ್ಗಳ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಅಂತ ಸಾಕಷ್ಟು ಜ್ಯುವೆಲರಿ ಡಿಸೈನರ್ಗಳು, ಜ್ಯುವೆಲರಿ ಬ್ರ್ಯಾಂಡ್ ಓನರ್ಗಳು ಅಭಿಪ್ರಾಯಪಟ್ಟಿದ್ದಾರೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಈಗಾಗಲೇ ಚಾಲ್ತಿಯಲ್ಲಿರೋ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಇತ್ತೀಚೆಗೆ ಭಾರತದಲ್ಲೂ ಗ್ರಾಹಕರನ್ನ ಹೆಚ್ಚೆಚ್ಚು ಆಕರ್ಷಿಸ್ತಿವೆ. ಅದರಲ್ಲೂ ಒರಿಜಿನಲ್ ವಜ್ರವನ್ನ ಅಷ್ಟೊಂದು ದುಡ್ಡು ಕೊಟ್ಟು ತಗೊಳ್ಳೋದು ಕಷ್ಟ ಅನ್ನೋರಿಗೆ ಉತ್ತರವಾಗ್ತಿರೋದು, ಅವರ ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ತಿರೋದು ಇದೇ ಲ್ಯಾಬ್ ಗ್ರೋನ್ ಡೈಮಂಡ್ಸ್. ಎಂಗೇಜ್ಮೆಂಟ್, ಮೆಹಂದಿ, ಸಂಗೀತ್ ಹೀಗೆ ಒಂದೊಂದು ಕಾರ್ಯಕ್ರಮಕ್ಕೆ ಒಂದೊಂದು ಹೊಸ ವಜ್ರದ ಉಂಗುರಗಳನ್ನು ಕೊಡಬೇಕು ಅಂದ್ರೆ ಖರ್ಚು ಸ್ವಲ್ಪ ಆಗುತ್ತಾ? ಅದಕ್ಕೆ ಜನರೀಗ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಅನ್ನೋ ಆಲ್ಟರ್ನೇಟಿವ್ ಮೊರೆ ಹೋಗಿದ್ದಾರೆ. ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಜನ ಹೆಚ್ಚೆಚ್ಚು ಆಕರ್ಷಿತರಾಗ್ತಿದ್ದಾರೆ. ತೇಟ್ ಒರಿಜಿನಲ್ ಡೈಮಂಡ್ ನಂತೆಯೇ ಇರುತ್ತೆ. ಜೊತೆಗೆ ಒರಿಜಿನಲ್ ಡೈಮಂಡ್ನ ಚಿಕ್ಕ ಹರಳನ್ನ ತಗೊಳ್ಳೋಕೆ ಬೇಕಿರೋ ಬಜೆಟ್ನಲ್ಲಿ ಈ ಲ್ಯಾಬ್ ಗ್ರೋನ್ ಡೈಮಂಡ್ ಅನ್ನ ದೊಡ್ಡ ಸೈಜ್ ಹರಳನ್ನೇ ಕೊಳ್ಳಬಹುದು. ವ್ಯತ್ಯಾಸವೂ ಗೊತ್ತಾಗಲ್ಲ. ಮೊದಲೇ ಕಡಿಮೆ ಬಜೆಟ್ನಲ್ಲಿ ಹೆಚ್ಚು ಲಾಭ ಬಯಸೋ ಜನ ಇದನ್ನ ಬೇಡ ಅಂತಾರ ಹೇಳಿ. ಸಮೀಕ್ಷೆಯೊಂದರ ಮಾಹಿತಿ ಪ್ರಕಾರ 45% ವಧುಗಳೇ ಈ ಉಂಗುರ, ನೆಕ್ಲೆಸ್ಗಳಿಗೆ ಲ್ಯಾಬ್ ಗ್ರೋನ್ ಡೈಮಂಡ್ಗಳನ್ನು ಆಯ್ಕೆ ಮಾಡ್ಕೊಳ್ತಿದ್ದಾರಂತೆ. ಈ ಮೂಲಕ 30-40% ಹಣವನ್ನ ಉಳಿಸಬಹುದು. ಒರಿಜಿನಲ್ ಡೈಮಂಡ್ನ ಕ್ವಾಲಿಟಿಯಲ್ಲೇ ಈ ವಜ್ರವನ್ನ ಪಡಿಬಹುದು. ಅಷ್ಟೇ ದೀರ್ಘ ಬಾಳಿಕೆಯೂ ಬರುತ್ತೆ. ಇದು ಪರಿಸರ ಸ್ನೇಹಿಯೂ ಆಗಿದೆ. ಇಷ್ಟೆಲ್ಲ ಲಾಭಗಳಿರುವಾಗ ಇದು ನಮಗೆ ವಿನ್ ವಿನ್ ಸಿಚುವೇಶನ್ ಅಂತಾರೆ ನ್ಯೂ ಜನರೇಷನ್ನ ಹೆಂಗಳೆಯರು. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.